ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆಗೆ ಕನ್ನ ಹಾಕಿದಂತಹ ಪ್ರಕರಣ ಒಂದು ಕಡೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ ಮೊಟ್ಟ ಮೊದಲ ಬಾರಿಗೆ ಟ್ರಸ್ಟ್ ನಿನ್ನೆ ಮೀಟಿಂಗ್ ಅನ್ನು ಮಾಡಿತ್ತು. ರಾಮ ಮಂದಿರ ಟ್ರಸ್ಟ್ ದೇಣಿಗೆಯ ಲೆಕ್ಕವನ್ನ ಈ ಮೀಟಿಂಗ್ ನಲ್ಲಿ ಕೊಟ್ಟಿದೆ. ಬ್ರೀಫ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾಣಿಕೆ ಲೆಕ್ಕದ ಬಗ್ಗೆ ಮಾಹಿತಿಯನ್ನ ಟ್ರಸ್ಟ್ ಹಂಚಿಕೊಂಡಿದೆ. ಮಾರ್ಚ್ 31ರವರೆಗೂ ಕೂಡ 582 ಕೋಟಿ ರೂಪಾಯಿ ಕಾಣಿಕೆಯ ಹಣ ಸಂಗ್ರಹವಾಗಿದೆ ಭಕ್ತರಿಂದ. ಅದರಲ್ಲಿ 391 ಕೋಟಿ ರೂಪಾಯಿಯನ್ನ ಮಂದಿರ ನಿರ್ವಹಣಾ ವೆಚ್ಚಕ್ಕೆ ಅಂತೇಳಿ ನಾವು ಬಳಕೆಯನ್ನು ಮಾಡಿದ್ದೇವೆ. ಉಳಿದ ಮೊತ್ತ ಬ್ಯಾಂಕ್ ಖಾತೆಗಳಲ್ಲಿದೆ ಅಂತೇಳಿ ಟ್ರಸ್ಟ್ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಯಾಕೆ ಈ ಮಾಹಿತಿ ಕೊಡುವಂತಹ ಅವಶ್ಯಕತೆ ಇತ್ತು? ಯಾಕೆಂದ್ರೆ ದೇಣಿಗೆಗೆ ಕನ್ನ ಹಾಕಿರುವಂತಹ ವಿಚಾರ ರಾಷ್ಟ್ರದ ದೊಡ್ಡದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ನಾನಾ ರೀತಿಯ ಆರೋಪಗಳು, ಮಾತುಗಳು ಟ್ರಸ್ಟ್ಗಳ ವಿರುದ್ಧವೂ ಕೂಡ ಕೇಳಿ ಬರ್ತಾ ಇತ್ತು. ದೊಡ್ಡವರ ಕುಮ್ಮಕ್ಕಿಲ್ದೇನೆ ಇದೆಲ್ಲವೂ ಕೂಡ ಹೇಗಾಗೋದಕ್ಕೆ ಸಾಧ್ಯ ಅನ್ನುವಂತಹ ಅನುಮಾನವನ್ನು ಹಲವರು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಎಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡಬೇಕು, ಪಾರದರ್ಶಕತೆಯ ಪ್ರದರ್ಶನವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟ್ರಸ್ಟ್ ಮೊಟ್ಟ ಮೊದಲ ಬಾರಿಗೆ ತುಟಿ ಬಿಚ್ಚಿದೆ. ಮೊಟ್ಟ ಮೊದಲ ಬಾರಿಗೆ ಲೆಕ್ಕ ಕೊಡುವಂತಹ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ಮತ್ತೊಂದಿಷ್ಟು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಟ್ರಸ್ಟ್ ಮುಂದಾಗಿರುವಂಥದ್ದು. ರಾಮ ಮಂದಿರದ ದೇಣಿಗೆಯನ್ನ ಕನ್ನ ಹಾಕಿದಂತಹ ಪ್ರಕರಣ ಕೇವಲ ಇದು ಕಳ್ಳತನ ಅಥವಾ ದುಡ್ಡು ಕದ್ರು ಅನ್ನುವಂತಹ ವಿಚಾರಕ್ಕೆ ಸೀಮಿತವಾಗಿಲ್ಲ. ರಾಮ ಭಕ್ತರ ಭಾವನೆಗೂ ಕೂಡ ಘಾಸಿ ಮಾಡುವಂತಹ ಕೆಲಸ ಆಗಿದೆ. ಹಾಗಾದ್ರೆ ನಿಧಿ ಲೆಕ್ಕವನ್ನು ಯಾವ ರೀತಿ ಕೊಟ್ಟಿದೆ ಟ್ರಸ್ಟು? ಡೀಟೇಲ್ಸ್ ನಿಮ್ಮ ಮುಂದೆ. ಒಟ್ಟು 3264 ಕೋಟಿ ರೂಪಾಯಿ ನಿಧಿ ಸಂಗ್ರಹಿಸುವಂತಹ ಕೆಲಸ ಆಗಿದೆ ರಾಮ ಮಂದಿರದ ಟ್ರಸ್ಟ್ ಕಡೆಯಿಂದ. ನಿಧಿ ಸಮರ್ಪಣಾ ಅಭಿಯಾನ ಅಥವಾ ಆ ನಿಧಿಯನ್ನು ಸಂಗ್ರಹಿಸಿರುವಂಥದ್ದು ಮಂದಿರ ನಿರ್ಮಾಣಕ್ಕಂತಲೇ ಇದರಲ್ಲಿ 2370 ಕೋಟಿ ರೂಪಾಯಿಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಲೆಕ್ಕವನ್ನು ಕೂಡ ಟ್ರಸ್ಟ್ ಕೊಟ್ಟಿದೆ. ಹಾಗಾದರೆ ಭಕ್ತರು ಭಕ್ತಿಯ ಪೂರ್ವಕವಾಗಿ ಕೊಟ್ಟಂತಹ ದೇಣಿಗೆ ಎಷ್ಟು? ಬರೋಬ್ಬರಿ 582 ಕೋಟಿ ರೂಪಾಯಿ ರಾಮನ ಹುಂಡಿಗೆ ಬಂದು ಬಿದ್ದಂತಹ ಹಣ ಆರಂಭದಿಂದ ಮಾರ್ಚ್ 31ರಿಂದ 2026ರವರೆಗೂ ಕೂಡ. ಇದರಲ್ಲಿ ನಿರ್ವಹಣೆಯ ವೆಚ್ಚ ಅಂಥೇಳಿ 391 ಕೋಟಿ ರೂಪಾಯಿಯನ್ನು ತೋರಿಸ್ತಾ ಇದ್ದಾರೆ. ಮಂದಿರದ ನಿರ್ವಹಣದ ವೆಚ್ಚ ಇದು. ಉಳಿದ ಮೊತ್ತವನ್ನು ನಾವು ಬ್ಯಾಂಕ್ನಲ್ಲಿ ಸೇಫ್ ಆಗಿ ಸುರಕ್ಷಿತವಾಗಿ ಇಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಕ್ತರು ಕಾಣಿಕೆಯ ರೂಪದಲ್ಲಿ 2926 ವಸ್ತುಗಳನ್ನು ಕೊಟ್ಟಿದ್ದಾರೆ. ಅದು ವಜ್ರ, ಬೆಳ್ಳಿ, ಬಂಗಾರದ ವಸ್ತುಗಳು. ಕೈಲಾಗಿ ಏನೇನಾಗಿದೆಯೋ ಅದನ್ನು ರಾಮನ ಹುಂಡಿಗೆ ಹಾಕುವಂತಹ ಕೆಲಸ ಆಗಿದೆ. ಎಲ್ಲದರ ಮಾಹಿತಿಯನ್ನು ಕೂಡ ಈಗ ಜಗಜ್ಜಾಹೀರು ಮಾಡುವಂತಹ ಕೆಲಸ, ಸಮಾಜದ ಮುಂದಿಡುವ ಕೆಲಸ, ಭಕ್ತರ ಮುಂದಿಡುವಂತಹ ಕೆಲಸವನ್ನು ಟ್ರಸ್ಟ್ ಮಾಡಿದೆ. ಬಟ್ ಮತ್ತೊಂದು ಸಭೆಯನ್ನು ಕೂಡ ಟ್ರಸ್ಟ್ ಕರೆದಿರುವಂಥದ್ದು. ಆ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಬಾಲರಾಮನಿಗೆ ಭಕ್ತರಿಂದ ಚಿನ್ನ ಬೆಳ್ಳಿಯ ಉಡುಗೊರೆ ಬಂದಿತ್ತು. ಚಿನ್ನ ಬೆಳ್ಳಿಯ ವಸ್ತು ರೂಪದಲ್ಲಿ 2996 ವಸ್ತುಗಳು. ಅಯೋಧ್ಯೆಯ ರಾಮ ಮಂದಿರದಿಂದ ಈಗ ಮಾಹಿತಿಯನ್ನ ಹೊರಗಿಡುವಂತಹ ಕೆಲಸ ಆಗಿದೆ. ನಮ್ಮ ಬಳಿ ಇರುವ 2926 ವಸ್ತುಗಳು ಕೂಡ ಆರಂಭದ ದಿನಗಳು. ವಿವರಣೆಯ ಸಮೇತ ರಿಜಿಸ್ಟರ್ನಲ್ಲಿ ಎಲ್ಲವನ್ನೂ ಕೂಡ ನಾವು ದಾಖಲಿಸಿಟ್ಟಿದ್ದೇವೆ. ಕರಗಿಸಿದಂತಹ ಬೆಳ್ಳಿ ವಸ್ತುಗಳು, ಚಿನ್ನದ ವಸ್ತುಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರವನ್ನು ಕೂಡ ನಾವು ಇಟ್ಟಿದ್ದೇವೆ ಅಂಥೇಳಿ ಎಲ್ಲವೂ ಕೂಡ ಪಾರದರ್ಶಕವಾಗಿಯೇ ನಡೀತಾ ಇದೆ. ಇಲ್ಲಿ ಯಾವುದೇ ರೀತಿಯ ಎಡವಟ್ಟುಗಳು ಆಗಿಲ್ಲ ಟ್ರಸ್ಟ್ನ ಕಡೆಯಿಂದ ಅನ್ನುವಂತಹ ತೋರಿಸುವಂತಹ ಕೆಲಸ ಆಗಿರುವಂಥದ್ದು ನಿನ್ನೆಯ ಮೀಟಿಂಗ್ ಮೂಲಕ, ಲೆಕ್ಕವನ್ನು ಮುಂದಿಡುವ ಮೂಲಕ. ಬಟ್ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅಂಥೇಳಿ ಕಾದು ನೋಡಬೇಕಿದೆ.